ಕೊಡಗೇರಿ ಚಿನ್ನಾರಾಮ್ ಅವರ ಕಾರ್ಯಕ್ರಮ ಸ್ವಾಗತ. ಇನ್ನು ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದ್ರೆ ಅವ್ರಿಗೊಂದು ರೀತಿ ಎಲ್ಲೋ ಒಂದ್ ಕಡೆ ವಿಷಯದ ಅರ್ಥನೇ ಆಗದೆ ಇರ್ತಕ್ಕಂತ ವಿಷಯ ಶೂನ್ಯ ಜನ ಅವರು. ಸಬ್ಜೆಕ್ಟ್ ಮಾತಾಡ್ತಾರದು ಯಾವ್ದು, ಇವತ್ತು ಗಿಣಿ ಯಾವ್ದು, ಅದೇ ಯಾವ್ದು, ಯಾರು ಗಿಣಿ ಯಾರದ್ದು? ಅದಕ್ಕೆ 5 ವರ್ಷ ನಾವು ಅಧಿಕಾರ ಕೊಟ್ಟಿವಿ, ಸಿದ್ದರಾಮಯ್ಯನವರು ಬಹಳ ದೊಡ್ಡ ಕೆಲಸ ಮಾಡ್ಬಿಟ್ರು, 5 ವರ್ಷ ಉದ್ಧಾರ ಮಾಡ್ಬಿಟ್ರು. ಯಾಕೆ ನೀವು ಗೆಲ್ಲಿಲ್ಲ? ಮತ್ತೆ ಯಾಕೆ ಮೆಜಾರಿಟಿ ಬರ್ಲಿಲ್ಲ ನಿಮ್ಗೆ? ಇವತ್ತು ಯಾವ್ದೋ ಮಾತಾಡಕ್ ಹೋಗಿ ಏನೋ ಮಾತಾಡ್ತೀರಾ? ಪಾಪ ಕುಮಾರಸ್ವಾಮಿ ಅವ್ರನ್ನ ಇಷ್ಟೆಲ್ಲ ದಿಕ್ಕಂಸಿದ್ರ ನೀವು. ಅವ್ರಿಗೆ ಅದಕ್ಕೆ ಮನೆಗೆ ಹೋದ್ರಿ, ಬಾಗಿಲಿಗೆ ಕಾಲಿಡಿದ್ರಿ, ಸ್ವಾಮಿ ಬೇಷದ ಬೆಂಬಲ ನಿಮ್ಗೆ, ಬನ್ನಿ ನಾವು ನಿಮ್ ಸರ್ಕಾರಕ್ಕೆ ರಚನೆ ಮಾಡ್ಕೊಳ್ಳಿ, ನೀವ್ ಯಾರಾದ್ರೂ ಮಂತ್ರಿ ಮಾಡ್ಕೊಳ್ಳಿ. ಈಗ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಆದಾಗ ಅಲ್ಲ ನೀವು ಹೇಳಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡಿ ಅದನ್ನ ನಿರ್ಧಾರ ಮಾಡಿರ್ತಾರೆ. ಭಾಜಪ ಸರ್ಕಾರ ಯಾರು ಈಗ ಬಿಜೆಪಿ ಮಾತಾಡ್ಕೊಟ್ಟು ಒಂದ್ ನಿಮಿಷ ಕೇಳಿ, ನಿಮ್ಮ ಪೂರ್ಣ ಆಗಿರ್ಲಿಲ್ಲ, ಮಧ್ಯ ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದು ಹುಟ್ಟು ಕೂಡ ಅವ್ರದ್ದು ಇಲ್ಲ. ಈ ಪ್ರಜಾ ಚಾನಲ್ ಅಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ವಿಷಯ ಏನು, ಅಲ್ಲಿ ಮಾತಾಡಿದ್ರು ನೋಡಿದ್ರ ನೀವು? ಇವತ್ತು ಕುಮಾರಸ್ವಾಮಿ ಏನ್ ಮಾತಾಡಿದ್ರು, ಸಿದ್ದರಾಮಯ್ಯನವ್ರು ಏನ್ ಮಾತಾಡಿದ್ರು, ಇಲ್ಲಿ ನಮ್ಮ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಬಿಜೆಪಿ ಅವಶ್ಯಕತೆ ನಿಜವಾಗ್ಲೂ ಇವತ್ತಿಲ್ಲ, ಚರ್ಚೆಗೆ ಅವಶ್ಯಕತೆ ಇಲ್ಲ. ಅಲ್ಲೆಲ್ಲ ಮಧ್ಯ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಏನ್ ಮಾತಾಡ್ತಾ ಇದಾರೆ? ನಮ್ ಸಬ್ಜೆಕ್ಟೇ ಬರ್ಲಿಲ್ಲ ಬಿಜೆಪಿದು. ಇಲ್ಲಿ ಸಬ್ಜೆಕ್ಟ್ ನಡೀತಾ ಇರೋದು ಕುಮಾರಸ್ವಾಮಿ ಹಿಂಗ್ ಮಾಡಿದ್ದಾರೆ, ಅವ್ರು ಅಧಿಕಾರ ಸರಿಯಾಗಿ ನಡೆಸ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಈ ಕಡೆ ಕುಮಾರಸ್ವಾಮಿ ಹೇಳ್ತಾರೆ ಇಲ್ಲ ನನ್ನನ್ನ ಬಹಳ ತೊಂದರೆ ಕೊಟ್ರು ಅಂತ ಅವ್ರು ಹೇಳ್ತಾ ಇದಾರೆ. ಇಲ್ಲಿ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ನಮ್ಮ ಹಾಲತ್ನವ್ರಿಗೆ ಎಲ್ಲೋ ಒಂದ್ ಕಡೆ 17 ಜನ MLA ತಗೊಂಡ್ ಹೋಗ್ಬಿಟ್ರು, ನಮ್ಮ 15 ಜನ MLA ಹೋಗ್ಬಿಟ್ರು. ನಿಮ್ MLA ನೀವು ಕಡ್ದು ಇಟ್ಕೊಳ್ರಿ, ಅವ್ರು ಹೇಳಿದ್ರು ನಿಮ್ ಸರ್ಕಾರ ಅಧಿಕಾರ ಮಾಡ್ತಾ ಇಲ್ಲ ಸರಿಯಾಗಿ, ಹಂಗಾಗಿ ನಾವು ಹೋಗ್ತಾ ಇದೀವಿ ಅಂತ ಅವ್ರು ಸ್ವತಂತ್ರ ಇದೆ ಹೋಗಿದ್ದಾರೆ. ಅದನ್ನ ಬಿಟ್ಟು ಕುಮಾರಸ್ವಾಮಿ ಅವ್ರು ಹೇಳಿರೋದು ಏನಂದ್ರೆ ಈ ಪಕ್ಷದ ಇವತ್ತು MTB ನಾಗರಾಜ್ ಅವ್ರೇನು ಆರ್ಡಿನರಿ ವ್ಯಕ್ತಿ ಅಲ್ಲ, ಅವ್ರೇನ್ ದುಡ್ಡಿಸ್ಕೊಂಡು ನೋಡೋಕ್ ಬಂದಂತವ್ರಲ್ಲ, ಒಬ್ಬ ಮಂತ್ರಿ ಆಗಿದ್ದು, ವಸತಿ ಇಲಾಖೆ ಮಂತ್ರಿ ಆಗಿದ್ದವರು, ಅದೇನ್ ಕಡಿಮೆ ಖಾತೆ ಅಲ್ಲ. ನೀವ್ ಆ ಖಾತೆ ಬಿಟ್ಟು ಹೋದ್ರಿ. ಇವತ್ತು ಸುಧಾಕರ್ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಆಗಿದ್ದರು, ಅವರೊಂದು ಬಹಳ ಮಂತ್ರಿಗಿರಿಗಿಂತ ಬಹಳ ದೊಡ್ಡ ಪವರ್ಫುಲ್. ಅದು BDA ಚೇರ್ಮನ್ ಆಗಿದ್ದರು ಸೋಮಶೇಖರ್ ಅವರು. ಯಾಕೆ ಬರೋಲ್ಲ? ಪಕ್ಷ ಅಧಿಕಾರ ಬಿಟ್ಟು ಬಂದ್ರು ಈಚೆಗೆ. ಅಧಿಕಾರ ಬಿಟ್ಟು ಬರೋದಕ್ಕೆ ಕಾರಣ ಸಿದ್ದರಾಮಯ್ಯನವರು. ಅಪ್ಪ ನೀವು ಹೋಗ್ರು ಆ ಕಡೆ, ನಾನು ಈ ಕಡೆ ಏನೋ ಮಾಡಿ ನಾಟಕ ಆಡ್ತೀನಿ ಅಂದ್ರು. ಇವ್ರು ನಾಟಕ ಅರ್ಥ ಆಯ್ತು. ಸಿದ್ದರಾಮಯ್ಯನವರು ನಾಟಕ ಡಬಲ್ ಗೇಮ್ ಮಾಡ್ತಾ ಇದಾರೆ. ಆ ಡಬಲ್ ಗೇಮ್ ಮನುಷ್ಯನ ಜೊತೆಗೆ ಇರೋದು ಬೇಡ. ನಾವು ಬಿಜೆಪಿಗೆ ಹೋಗೋಣ, ದೇಶ ಕಟ್ಟೋಣ. ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅಂತ ಒಬ್ಬ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರನು ಬಂದ್ರೆ ರಾಜ್ಯಕ್ಕೆ ಭವಿಷ್ಯ ಒಳ್ಳೇದಾಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋ ದೃಷ್ಟಿ ಇಟ್ಕೊಂಡು ಮಾತಾಡಿದ್ರು ಅಂತಲ್ಲ, ಅವ್ರು ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟಾದ್ಮೇಲೆ ಅವ್ರಿಗೆ ಮುಂದಿನ ಕೆಲಸ ಅವ್ರು ಮಾಡ್ತಾರೆ. ಅನಿಲ್ ಅವರು ಇಲ್ಲಿ ಈಗ ಸಿದ್ದರಾಮಯ್ಯ ಅವರು ಸರಣಿ ಒಂದು ಬ್ರೇಕ್. ಜನಗಳು ಪ್ರಜೆಗಳು ಇದ್ರ ಬಗ್ಗೆ ಈಗ ಪಾಪ ಅಂದ ತಕ್ಷಣ ಕಾಂಗ್ರೆಸ್ ಅವರಿಗೆ ನೋವಾಗ್ತದೆ. ಪಾಪ ಅಂತಕ್ಕಂಥದ್ದು ವಿಚಾರದಲ್ಲಿ ಒಂದು, ಇವತ್ತು DK ಶಿವಕುಮಾರ್ ಹೇಳಿದ್ರು ವಿಧಾನಸಭೆಯಲ್ಲಿ, MTB ನಾಗರಾಜ್ ನಿಮ್ಮನ್ನ ನಾನು ಹೊಸಕೋಟೆ ರಣರಂಗದಲ್ಲಿ ನೋಡ್ತೀನಿ ಅಂತ. ರಣರಂಗಕ್ಕೆ ಇನ್ನೂ ಅವ್ರು ಪ್ರವೇಶ ಮಾಡಕ್ಕೆ ಎಲ್ಲೋ ಪಾಪ ಬೇರೆ ಕಡೆ ಕೂತಿದ್ದಾರೆ. ಅದಕ್ಕೆ ಮುಂಚೆನೆ ರಣರಂಗ ಪ್ರವೇಶ ಮಾಡಿದ್ರು ಯಾರು? ನೀವು ವಲಸೆ ಬಂದಂತ ಕಾಂಗ್ರೆಸ್ನವರು ಮೂಲ ಕಾಂಗ್ರೆಸ್ನವರ ನಿರ್ನಾಮ ಮಾಡಿದ್ರಿ. ಇವತ್ತು ನಮ್ಮ MTB ನಾಗರಾಜ್ ಹೇಳ್ತಾ ಇದ್ರು, ಮೂಲ ನೀನ್ ಯಾವತ್ ಬಂದೆ, ನಾನು ಯಾವತ್ ಬಿಜೆಪಿಗೆ ಕಾಂಗ್ರೆಸ್ಗೆ ಹೋಗಿದ್ದೆ, ಕಾಂಗ್ರೆಸ್ ಅಲ್ಲಿ ನಾನು ಯಾವಾಗ MLA ಆದ, SM ಕೃಷ್ಣ ನನ್ನ MLA ಟಿಕೆಟ್ ಕೊಟ್ರು, ನೀನ್ ಆಮೇಲೆ ಬಂದಂತವನು. ಇದರಲ್ಲಿ ಪಕ್ಷದ ಸದಸ್ಯರು
ಮಾಡಿ ಇವತ್ತು ನಾನು ಇದ್ರೆ ಕಾಂಗ್ರೆಸ್ ಇರ್ಬೇಕು, ಇಲ್ಲ ನಾನು ಹೋದ್ಮೇಲೆ ಕಾಂಗ್ರೆಸ್ ಮುಗಿಬೇಕು ಅಂತಕ್ಕಂಥ ಯೋಚನೆ ಇರ್ತಕ್ಕಂಥದ್ದು, ಆ ಕುಯುಕ್ತಿ ಬುದ್ಧಿ ಇರ್ತಕ್ಕಂಥದ್ದು. ಇವತ್ತು ಮಾತಾಡ್ತಿದ್ರೆ 50 ಕೋಟಿ 40 ಕೋಟಿ ನರೇಂದ್ರ ಮೋದಿ ಅಮಿತ್ ಶಾ ದುಡ್ಡು ಕೊಟ್ಬಿಟ್ರು ನೋಡ್ರಿ, ಇವತ್ತು ಎಲ್ಲ MLA ಹೋಗ್ಬಿಟ್ರು. ಅರೆ ಸ್ವಾಮಿ, ಇವತ್ತು ಯಾಕ್ರಿ ನೀವು ಅದ್ದೆ ಯಾರು, ರಣದ್ದೆ ಯಾರು, ಗಿಣಿ ಯಾರು? ನೀವು ಕಾಯ್ತಾ ಇದ್ರಿ ಭಾರತ ಆರೋಪ ಮಾಡಿದ್ದೇನು? ಅಲ್ಲ, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರೆ ನಿಮ್ಗೆ ಬಹಳ ಖುಷಿ ಆಗಿದೆ. ಈಗ ಕಾಂಗ್ರೆಸ್ ನಮ್ಗೆ ಆನಂದ, ಇವತ್ತು ನಾವ್ ಆನಂದ ಪಡ್ತಾ ಇರೋದು. ಒಂದ್ ಕಾಲದಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ರು, ಇದೇ ಕುಮಾರಸ್ವಾಮಿ ಹೇಳ್ತಾ ಇದ್ರು, ಏನ್ ಹೇಳಿದ್ರು ನೋಡ್ರಿ, ಕಿಂಗ್ ಪಿನ್ ಇದಾರೆ, ನಮ್ಮ MLA ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಅವ್ರೊಂದ್ ಮಾತಾಯ್ತು. ಈ ಕಡೆ ಸಿದ್ದರಾಮಯ್ಯ ಪದೇ ಅವ್ರ ಬಾಡಿ ಲ್ಯಾಂಗ್ವೇಜ್, ಇವತ್ತು ಮೋದಿ ಅವರು 50 ಕೋಟಿ 30 ಕೋಟಿ 40 ಕೋಟಿ ಕೊಟ್ಬಿಟ್ಟಿದ್ದಾರೆ, ಹಂಗಾಗಿ ನಮ್ಮ MLA ಹೋಗ್ಬಿಟ್ರು, ನಮ್ಮನ್ನು ಕೊಂಡ್ಕೊತಾವ್ರೆ ಅಂತ ಹೇಳಿದ್ರು. ಇವತ್ತು ರಣದ್ದು ಯಾರು, ಗಿಣಿ ಯಾರು? ಇದಕ್ಕೆ ಉತ್ತರ ಕೊಡ್ಬೇಕು ಸಿದ್ದರಾಮಯ್ಯವರು. ಅದಕ್ಕೆ ಕಾಂಗ್ರೆಸ್ ಅವರು ಹೇಳ್ಬೇಕು, ಇದಕ್ಕೆ ಯಾರು ರಣದ್ದು ಯಾರು ಅಂತ. ಇವತ್ತು ಈ ಮಾತು ಹೇಳಿದವರು ಯಾರು ಆರ್ಡಿನರಿ ವ್ಯಕ್ತಿಗಳಲ್ಲ, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳೇ. ಅವ್ರ ನೋವುಗಳು ಹೇಳ್ಕೊಂಡಿದ್ದಾರೆ, ಇಬ್ಬರು ಜಂಟಿಯಾಗಿದ್ದಾರೆ, ಒಂದೇ ತಟ್ಟೆಯಲ್ಲಿ ಬೈಟು ಮಾಡ್ಕೊಂಡು ತಿಂತಾ ಇದ್ದಾರೆ. ನೀವು ಏನು ಉತ್ತರ ಕೊಡಿ. ಅದನ್ನ ಬಿಟ್ಟು ಎಲ್ಲೋ ತಗೊಳಗೆ 5 ವರ್ಷ ಸುಭಿಕ್ಷ ಸರ್ಕಾರ ಕೊಟ್ರು. ಯಾಕೆ ನಿಮ್ ಸುಭಿಕ್ಷ ಸರ್ಕಾರಕ್ಕೆ ಜನ ಓಟ್ ಹಾಕಿಲ್ಲ? ನಿಮ್ಮನ್ನ ಯಾಕೆ ಮನೆ ಕಳ್ಸಿದ್ರು? ಅನಿಲ್ ಅವ್ರೆ, ಈಗ ಸಿದ್ದರಾಮಯ್ಯ ಯಾಕಂದ್ರೆ ಇವರು ಇಬ್ರು ಜಂಟಿಯಾಗಿ MP ಎಲೆಕ್ಷನ್ ಅಲ್ಲಿ ಬಂದ್ರು. ನಾವು ಕಡ್ದು ಕಟ್ಟಿ ಹಾಕ್ಬಿಡ್ತೀವಿ ಅಂತ. ಏನಾಯ್ತು ಕೊನೆಗೆ? ನಿಮ್ಗೆ ಒಂದು ಏನೋ ಮರ್ಯಾದೆ ಇರ್ಲಿ, ಕರ್ನಾಟಕದಿಂದ ಒಬ್ಬ ಕಾಂಗ್ರೆಸ್ MP ಇರ್ಲಿ, ಒಬ್ಬ JDS MP ಇರ್ಲಿ ಅಂತ ಒಬ್ರು ಗೆದ್ರು ಅಷ್ಟೇ. ಇವತ್ತು ನೀವು ಕಚ್ಚಾಡ್ತಾರ ನೋಡಿದ್ರೆ, ಈ ರಣದ್ ಯಾವ್ದು, ಗಿಣಿ ಯಾವ್ದು, ಲೋ ಬರ್ಡ್ಸ್ ಯಾವ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಕಿತ್ತಾಟದಿಂದ ನಮಗೆ ಅದರಿಂದ ನಮ್ಗೆ ನಾವೇನಾದ್ರೂ ಮೋಜು ಮಸ್ತಿ ಮಾಡಲ್ಲ. ಅವ್ರ ವಿಷಯದಲ್ಲಿ ಬಿಟ್ಬಿಟ್ಟಿದೀವಿ. ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಅಂತೇಳಿ ಕಾಳಜಿಲ್ಲ, ಇಲ್ಲಿ ಯಾವುದೇ ನೆರವನ್ನು ಕೊಡ್ತಾ ಇಲ್ಲ, ಆ ಭಾವನೆ ಕೂಡ ಇದೆ. ಕರ್ನಾಟಕಲ್ಲ ಯಾವುದೇ ರಾಜ್ಯಗಳಿಗೂ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಅವರು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕೆ ವೈಜ್ಞಾನಿಕವಾಗಿ ಏನ್ ಕೊಡ್ಬೇಕೋ ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿ ಮುಜುಗರ ಪಡ್ಬೇಕಾದಿಲ್ಲ. ಇವತ್ತು ನಮ್ಮ ರಾಜ್ಯಕ್ಕೆ ಸಿಗ್ಬೇಕಾದಂತ ಪಾಲು ಖಂಡಿತ 54ನೇ ದಿನ ಪ್ರವಾಹ ಬಂದು ಜ್ಞಾಪಕ ಇರಲಿ. ನೀವು ಮಾತಾಡುವಾಗ ಪದೇ ನೀವು ಜನ ಸಾಯ್ತಾ ಇದ್ದಾರೆ. ಈಗ ನೋಡಿ, ನಾನು ಇಲ್ಲಿ ಹದ್ದು ಮತ್ತು ಗಿಣಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೃಶ್ಯ ಸಬ್ಜೆಕ್ಟ್ ಸಂಕಷ್ಟ ಬೇಡ. ಈಗ ಅಲ್ಲ, ಈ ಸಬ್ಜೆಕ್ಟ್ ಇರೋದು ಸಾಯ್ತಾ ಇರಲಿ ಅಂದ್ರೆ ನೀವು ಹದ್ದಾಗಿದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಸೇರಿ ಇವತ್ತು ವಿಷಯಾನಂತರ ಮಾಡ್ತಕ್ಕಂಥದ್ದು. ಮಾತಾಡುವಾಗ ಇನ್ನೊಂದು ವಿಷಯ, ನೀವು ಮಾತಾಡಿ, ಸಬ್ಜೆಕ್ಟ್ ಮೇಲೆ ಮಾತಾಡಿ. ಇವತ್ತು ಗಿಣಿ ಮತ್ತು ಹದ್ದು ಬಗ್ಗೆ ಮಾತಾಡಿದ್ರೆ ಮಾತಾಡಿ. ನಾವು ಈಗ ಪ್ಲಸ್ ಆಗುತ್ತೆ ಈ ಚುನಾವಣೆ. 15 ಗೆಲ್ತೀವಿ, ಇನ್ನೆರಡು ಬರ್ತಕ್ಕಂಥದ್ದು ಪ್ಲಸ್ 2 ನಾವೇ ಗೆಲ್ತೀವಿ. 17 ನಾವು 17 ಗೆಲ್ತೀವಿ. ಬಿಜೆಪಿ ಸಂದರ್ಭದಲ್ಲಿ 15 ಗೆಲ್ಲೋದಕ್ಕೆ ಸರ್ ಅವರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಬಗ್ಗೆನೇ ಮಾತಾಡ್ತಾ ಇಷ್ಟ ದಿನ. ಈಗ ಯಾಕೆ ಈ ತರ ಮಾಡ್ತಾ ಇದಾರೆ ಅಂದ್ರೆ